ತಿಂತಾರೆ, ತಿನ್ಬೇಕು, ಇನ್ನೊಂದ್ ತಿನ್ಬೇಕು ಅನ್ಬೇಕು. ಇವತ್ತು ಮಟನ್ ಕೈಮಾ, ಇಚಿಕ್ ಬೇಳೆ ಕೈಮಾ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಒಂದು 3/4 kg ಅಷ್ಟು ಕೈಮಾ ತಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಹಾಕೋತಾ ಇದೀನಿ, ಸಬ್ಸಿಗೆ ಹಾಕೊಳ್ಳೋಣ. ಇಷ್ಟು ಕೊತ್ತಂಬರಿ ಮತ್ತೆ ಪುದೀನ ಎರಡು ಮಿಕ್ಸಿ. ಇದು ಗರಂ ಮಸಾಲ, ಚಿಲ್ಲಿ ಪೌಡ್ರು ಮತ್ತೆ ಧನಿಯಾ ಪೌಡ್ರು, ಅರಿಶಿಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಇಚಿಕ್ ಬೇಳೆ ಹಾಕೊಳ್ಳೋಣ ಪೂರ್ತಿನ, ಟೇಸ್ಟ್ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದು ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಕಡಲೆ ಹಸಿಟ್ಟು 4 ಸ್ಪೂನ್ ಅಷ್ಟು ಹಾಕಿದ್ರು ಸಾಕು. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಷ್ಟು ಹದವಾಗಿ ಕಲ್ಸ್ಕೊಬೇಕು. ಇದನ್ನ ಉಂಡೆ ಕಟ್ಕೊಳ್ಳೋಣ. ಸ್ವಲ್ಪ ತುಪ್ಪ ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದ್ 2 ಸ್ಪೂನ್ ಅಷ್ಟು ಈರುಳ್ಳಿ ಹಾಕೊಳ್ಳೋಣ. ಒಂದು ಅರ್ಧ ಸೋಟ್ ಅಷ್ಟು ಬೆಳ್ಳುಳ್ಳಿ ಪೇಸ್ಟ್, 1/4 ಸೋಟ್ ಅಷ್ಟು ಶುಂಠಿ ಪೇಸ್ಟ್, ಧನಿಯಾ, ಬ್ಯಾಡ್ಗೆ ಮತ್ತೆ ಗುಂಟೂರು ಈ ಮೂರು ಕೂಡ ಪೌಡ್ರ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿ ಮಾಡಿಕೊಂಡಿರ್ತೀವಿ. ಸೊ ಇದನ್ನ ಹಾಕೋತೀವಿ. ಮತ್ತೆ ಆಡ್ಸಿರುವಂತ ಮಸಾಲ, ನಿಮ್ಗೆ ನೀರ್ ಬಂದು ಥಿಕ್ನೆಸ್ ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಹಾಕೊಳ್ತಾ ಇದೀನಿ. ಮಸಾಲೆ ಬೆಂದಿದೆ, ಕೈಮಾ ಬಿಡೋಣ. ಒಂದು ಕೂಡ ಹೊಡೆಯಲ್ಲ.